ಶ್ರೀ ಮಹಾಗಣಪತೆ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ರಾವಣನು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿ ಅಂತ ಆಜ್ಞೆ ಮಾಡ್ತಾನೆ ಅಂತ ಅಂದ್ಕೊಂಡ್ವಲ್ಲ. ಬಾಲಕ್ಕೆ ಎಣ್ಣೆ ಬಟ್ಟೆ ಸುತ್ತಬಿಟ್ಟು ಹಚ್ಚಿ ಅಂತ ಹೇಳ್ತಾನೆ. ಹಾಗೆ ಬಾಲಕ್ಕೆ ಎಣ್ಣೆ ಬಟ್ಟೆ ಸುತ್ತಿ ಹಚ್ಚಿದ ಮೇಲೆ ಹನುಮಂತನಿಗೆ ಆ ಉರಿ 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 ಅಂದ್ಕೊಂಡು, ಉರಿ ಇಲ್ಲ ಏನೂ ಇಲ್ಲ ಅವನಿಗೆ, ಉರಿ ಉರಿ ಅಂದ್ಕೊಂಡು ಒಂದೊಂದು ಮನೆ ಮೇಲೆ ಹಾರಿ 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 ಹೋಗ್ತಾ ಇದ್ದಾನೆ. ಅವನು ಹಿಡಿಯೋದು ಯಾರಿನ್ನು? ಅದಕ್ಕೆ ತಕ್ಷಣ ಯಾರೋ ಅಂದರು, ಬೆಂಕಿ ಹಾರಿಸರಪ್ಪ ಬಾಲಕ್ಕೆ ಅಂದರು. ಏನು ಸಿಕ್ಕಿದಿರ್ತಾನವನು. ಮಿಂಚಿನ ವೇಗದಲ್ಲಿ ಎಗರಿ. ಆಗ ಅಂದ್ಕೊಂಡ ರಾವಣ, ಇವ ಬೆಂಕಿ ಹಚ್ಚಬಾರ್ದಾಗಿತ್ತು, ಇವನಿಗೆ ಎಂಥ ಕೆಲಸ ಆಗ್ಬಿಡ್ತು ಅಂದ್ಕೊಂಡ. ಒಂದು ಅಂಗ ತೆಗಿ ಅಂತ ಹೇಳಿದ್ದ, ತೆಗಿಬೋದಾಗಿತ್ತು ಅಂದ್ಕೊಂಡ. ಆದ್ರೇನು ಪ್ರಯೋಜನ, ಹೊರಟುಬಿಡ್ತು. ಈಗ ಅರ್ಧ ಸಿಟಿ ಎಲ್ಲ ಹಚ್ಕೊಂಡ್ಬಿಡ್ತು, ಪೂರ್ತಿ ಅಗ್ನಿ ಬೂದಿ ಬೂದಿ ಆಗಿಬಿಡ್ತು ಎಲ್ಲ. ತ್ರಿಜಟಿಗೆ ಕಂಡ ಕನಸು ನಿಜವಾಯಿತು. ತ್ರಿಜಟಿ ಹೇಳಿದ್ದಲ್ಲ, ಕನಸು ಕಾಣದೆ ನಾನು. ಹನುಮಂತ ನೋಡ್ದ, ಜಾಯಿ ತ್ರಿಜಟಿ ಅಂದ್ಕೊಂಡ. ಅದು ಮುಂದೆ ದೊಡ್ಡ ಕಥೆ ಇದೆ ಅವಳದು ಯಾರು ಅಂತ. ಆಮೇಲೆ ಅಲ್ಲಿ ಆ ತ್ರಿಜಟಿ ಏನು ಅಂದ್ಕೊಂಡಿದ್ಲು ಅವೆಲ್ಲವೂ ಆಗೋಗ್ತಾ ಇದೆ. ಸೊಗಸಾದ ಪಟ್ಟಣ ಬೆಂಕಿ ಆಗಿಬಿಡ್ತಿದೆ, ಬೂದಿ ಆಗಿಬಿಟ್ಟಿದೆ. ಮೆಲ್ಲಿಗೆ ಸೀತೆಗೆ ಕೂಡ ಗೊತ್ತಾಯ್ತು ಈ ವಿಷಯ. ಅಲ್ಲಿ ತುಂಬ ಗಲಾಟೆ ಆಯ್ತಂತೆ. ಹನುಮಂತನನ್ನು ಬ್ರಹ್ಮಾಸ್ತ್ರಗಳಿಂದ ಬಂಧಿಸಿ ಎಳ್ಕೊಂಡು ಹೋದ್ರಂತೆ. ರಾವಣನ ಮುಂದೆ ನಿಲ್ಲಿಸಿದ್ರಂತೆ. ರಾವಣನನ್ನು ಎತ್ತರ ಇರಬೇಕು ಅಂತ ಅನ್ನೋ ದೃಷ್ಟಿಯಲ್ಲಿ ಬಾಲವನ್ನು ಸುತ್ತ ಮೇಲೆ ಎಗೆದು ಕೂತ್ಕೊಂಡಂತೆ. ಅಷ್ಟಕ್ಕೆ ರಾವಣನಿಗೆ ಬೇಜಾರಾಗಿ ಕೋಪ ಬಂತಂತೆ. ರಾಮನನ್ನು, ನನ್ನ ಪ್ರಭುವನ್ನು ಹೊಗಳೋದಕ್ಕೆ ಇನ್ನೂ ಕೋಪ ಬಂತಂತೆ. ಎಲ್ಲೂ ನ್ಯೂಸ್ ಎಲ್ಲ ಗೊತ್ತಾಯ್ತು ಇವಳಿಗೆ. ಬೆಂಕಿ ಹಚ್ಕೊಂಡ್ಬಿಟ್ಟಿದೆ ಪಾಪ ನನ್ನ ಮಗುಗೆ. ಬೆಂಕಿ ಎಷ್ಟು ಸುಡ್ತಾ ಇದೆಯೋ ಅಂಥೇಳಿ ಏನು ಮಾಡೋದು ಅಂಥೇಳಿ ಪ್ರಾರ್ಥನೆ ಮಾಡಿ, ಸಮುದ್ರನನ್ನು ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳ್ತಾರೆ ಮುಂದಕ್ಕೆ. ಬೆಂಕಿಯನ್ನು ತಣ್ಣಗೆ ಮಾಡುವಂಥ ಅಗ್ನಿದೇವನನ್ನು ಪ್ರಾರ್ಥನೆ ಮಾಡ್ತಾಳೆ, ಸಮುದ್ರ ದೇವತೆಯನ್ನು ಮತ್ತು ಅಗ್ನಿಯನ್ನು ಕೂಡ. ಅಗ್ನಿ ತನ್ನ ತಂದೆ ತಾನೆ ಸೀತೆಯ ಮಾತಿಗೆ. ಅದು ಹೆಂಗೆ ತಂದೆ ಅದು ಆಮೇಲೆ ಹೇಳ್ತೇನೆ. ಸ್ವಾಮೀಜಿ ನೀವು ಅಷ್ಟೊಂದು ಕಥೆಗಳು ಆಮೇಲೆ ಹೇಳ್ತೇನೆ ಬೆಳೆದು. ಹೌದು, ಅದಕ್ಕೆ ಬೇರೆಯೇ ಇದೆ, ಲಿಸ್ಟಿದೆ, ಅದಕ್ಕೆ ಆಮೇಲೆ ಹೇಳ್ಕೊಂಬರ್ತೀನಿ. ಲಂಕಾದಹನ ಮಾಡಿದ ಮೇಲೆ ಹನುಮಂತ ಸಮುದ್ರದ ಹತ್ತಿರ ಹೋಗಿ ಉರಿತಾ ಇರತಕ್ಕಂಥ ಬಾಲವನ್ನು ನೀರಿನಲ್ಲಿ ಅದ್ದಿ ಆರಿಸ್ಕೊಂಡ. ಸ್ವಲ್ಪ ಸಮಾಧಾನ ಆಯಿತು ಅವನಿಗೆ. ಹಬ್ಬ, ಈ ಪಟ್ಟಣ ಹತ್ತು ಉರಿತಾ ಇದೆಯಂತೆ, ಚೆನ್ನಾಗಿ ಉರಿಲಿ ಉರಿಲಿ ಉರಿಲಿ. ಎಲ್ಲೆಲ್ಲಿ ನೋಡಿದ್ರೂ ಬೂದಿ. ಈ ಗಲಾಟೆಯಲ್ಲಿ ಸೀತೆ ಏನಾದರೂ ಸುಟ್ಟು ಹೋದಳ? ಅಲ್ಲಿವರೆಗೂ ಬೆಂಕಿ ಹರಡಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಸ್ವಲ್ಪ ದೂರದಲ್ಲಿದೆ. ಆದರೂ ಸ್ವಲ್ಪ ಕೆಳಗೆ ಪ್ರದೇಶ ಇರೋದ್ರಿಂದ ಬೆಂಕಿ ಏನಾದರೂ ಕೆಳಗೆ ಬಿಡ್ತಾ ಅವನಿಗೊಂಥರ ಭಯ ಶುರು ಆಗ್ಬಿಡ್ತು. ಇಷ್ಟೊತ್ತು ಸಂತೋಷ ಇತ್ತು ಈ ಪಟ್ಟಣವನ್ನು ಸುಟ್ಟೆ ಅಂತ, ಆದರೆ ಈಗ ಭಯ ಶುರುವಾಯಿತು. ಸೀತೆಗೇನಾದರೂ ಅಪಾಯ ಆಯಿತಾ? ಹನುಮಂತನಿಗೆ ಸ್ವಲ್ಪ ಅನುಮಾನ ಬಂತು. ಬರಬಾರ್ದಾಗಿತ್ತು, ಬಂತು. ಬರೋಕ್ಕೆ ಕಾರಣವೂ ಇದೆ ಬಿಡಿ. ಗಾಬರಿಯೂ ಕೂಡ ಆಯಿತು. ಯಾಕೆಂದರೆ ಇನ್ನೊಂದು ಆವರ್ತಿ ಸೀತೆಯನ್ನು ನೋಡಬೇಕು ಅಂತ ಆಸೆ, ಏನೊಂದು ಕಾರಣ ಬೇಕಲ್ವಾ ಅದಕ್ಕೆ. ಆಗ ತಕ್ಷಣ ಅಶೋಕವನಕ್ಕೆ ಹೋಗಿ ಸೀತೆಯ ದರ್ಶನವನ್ನು ಇನ್ನೊಂದು ಆವರ್ತಿ ಮಾಡ್ತಾನೆ. ಆಗ ಅವನಿಗೆ ಧೈರ್ಯ ಬಂತು. ಅಬ್ಬಾ, ಸೀತೆಯ ಮಾತಿಗೆ ಏನೂ ಆಗಿಲ್ಲ, ಬೆಂಕಿ ಹರಡಿಲ್ಲ ಇಲ್ಲಿಗೆ. ಅವಳಿಗೆ ನಮಸ್ಕಾರ ಮಾಡಿ ರಾಮನನ್ನು ಧ್ಯಾನ ಮಾಡ್ತಾ ಮತ್ತೆ ಸಮುದ್ರವನ್ನು ದಾಟಿ ಬಂದ. ಎಷ್ಟು ಆನಂದವಾಗಿದೆಯಲ್ಲ. ಓಂ ನಮೋ ಹನುಮತೇ ನಮಃ. 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 ಓಂ ನಮೋ ಹನುಮತೇ ನಮಃ.